ಕೋಟಿ ನಕಲಿ ಚಾಪಾ ಕಾಗದ ಹಗರಣದ ರೂವಾರಿ ಅಬ್ದುಲ್ ಕರೀಂ ಲಾಲ್ ತೆಲಗಿ. ಅಬ್ದುಲ್ ಕರೀಂ ತೆಲಗಿ. Telgi? Yeah. Which political people you have helped? I'll keep it secret. I'll keep it secret. Politicians backbone the business. ಬೆಳಗಾವಿಯ ಖಾನಾಪುರ ರೈಲು ನಿಲ್ದಾಣದಲ್ಲಿ ಕೂಲಿ ಮಾಡುತ್ತಿದ್ದವರ ಮಗನಾಗಿ ಹುಟ್ಟಿದ್ದ ಈ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನ ಕಳೆದುಕೊಂಡು ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ಹೊತ್ಕೊಂಡ. ಅದಾದ ನಂತರ ಆ ಹುಡುಗನಿಗೆ ತುತ್ತು ಅನ್ನಕ್ಕಾಗಿ ಹಣ್ಣು ಮಾರಬೇಕಾದ ಪರಿಸ್ಥಿತಿ ಕೂಡ ಬಂತು. ಅದರಿಂದ ಹೇಗೋ ಅಷ್ಟೋ ಇಷ್ಟೋ ಹಣವನ್ನ ಸಂಪಾದಿಸಿ ಶಿಕ್ಷಣವನ್ನ ಪೂರ್ಣಗೊಳಿಸಿಕೊಂಡು ಸೌದಿ ಅರೇಬಿಯಾಕ್ಕೆ ಹೋದ. ಅಲ್ಲಿಂದ ಬಂದು ಒಂದು ಸಣ್ಣ ಟ್ರಾವೆಲ್ ಏಜೆನ್ಸಿಯನ್ನ ಶುರು ಮಾಡ್ತಾನೆ. ಆದ್ರೆ ಅದಾದ ಸ್ವಲ್ಪ ದಿನದಲ್ಲೇ ತೆಲಗಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಜೈಲಿನಲ್ಲಿದ್ದ ತೆಲಗಿ ಒಂದು ಹೊಸ ಸ್ಕ್ಯಾಮ್ ಐಡಿಯಾದೊಂದಿಗೆ ಹೊರಗಡೆ ಬಂದು 2003ರಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳೋ ಹಾಗೆ 30,000 ಕೋಟಿಯ ಸ್ಕ್ಯಾಮ್ ಮಾಡ್ತಾನೆ. ಅದೇ ಅಬ್ದುಲ್ ಕರೀಂ ತೆಲಗಿಯ ಬಾಲ್ಯದಿಂದ ಹಿಡಿದು ಇಡೀ ದೇಶದ ತುಂಬಾ 30,000 ಕೋಟಿಯ ಸ್ಕ್ಯಾಮ್ ಮಾಡಿ ಕೊನೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅನುಮಾನಾಸ್ಪದವಾಗಿ ಪ್ರಾಣ ಕಳೆದುಕೊಳ್ಳುವವರೆಗಿನ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 29 ಜುಲೈ 1961ರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ಎಂಬ ಗ್ರಾಮದ ಸಣ್ಣ ಕುಟುಂಬವೊಂದರಲ್ಲಿ ಶರೀಫ್ ಬಿ ತೆಲಗಿ ಹಾಗೂ ಲಾಡ್ಸಾಬ್ ತೆಲಗಿ ಅವರ ಮಗನಾಗಿ ಅಬ್ದುಲ್ ಕರೀಂ ತೆಲಗಿ ಜನಿಸ್ತಾನೆ. ಕೆಲವು ವರ್ಷಗಳಲ್ಲಿ ಲಾಡ್ಸಾಬ್ ತೆಲಗಿ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ತಂದೆಯನ್ನ ಕಳೆದುಕೊಂಡ ಅಬ್ದುಲ್ಗೆ ದಿಕ್ಕು ತೋಚದಂತಾಗಿ ಹೊಟ್ಟೆಪಾಡಿಗಾಗಿ ಖಾನಾಪುರ್ ರೈಲು ನಿಲ್ದಾಣದಲ್ಲಿ ಹಣ್ಣು ಮಾರೋಕೆ ಶುರು ಮಾಡ್ತಾನೆ. ತನ್ನ ಮಾಧ್ಯಮಿಕ ಶಿಕ್ಷಣವನ್ನ ಹೇಗೋ ಮುಗಿಸಿಕೊಂಡು ಮುಂದೆ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ನಿಭಾಯಿಸುವ ಸಲುವಾಗಿ ತನ್ನ ಶಿಕ್ಷಣವನ್ನ ಅಲ್ಲಿಯೇ ನಿಲ್ಲಿಸಿ ಸೌದಿ ಅರೇಬಿಯಾದ ಗಲ್ಫ್ ದೇಶಕ್ಕೆ ಕೆಲಸಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ತೆಲಗಿ ಗಲ್ಫ್ ದೇಶಕ್ಕೆ ಹೋಗ್ಲಿಕ್ಕಿರೋ ಇನ್ನೊಂದು ಕಾರಣ ಅಂತಂದ್ರೆ ಅಬ್ದುಲ್ಗೆ ಯಾವಾಗ್ಲೂ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ದುಡ್ಡು ಮಾಡ್ಬೇಕು, ಬೇಗ ಶ್ರೀಮಂತನಾಗ್ಬೇಕು ಅನ್ನೋ ಹಣದ ಹುಚ್ಚಿರತ್ತೆ. ಆದ್ರೆ ಅಲ್ಲಿಯೂ ಕೂಡ ಕೇವಲ 7 ವರ್ಷ ಮಾತ್ರ ಕೆಲಸ ಮಾಡಿ ಕೆಲಸದಲ್ಲಿ ಸರಿಯಾದ ಗಮನ ತೋರದೆ ಇರೋದ್ರಿಂದ ಕೈಯಲ್ಲಿದ್ದ ಕೆಲಸವನ್ನೂ ಕೂಡ ಕಳೆದುಕೊಂಡು ನಿರಾಶೆಯಿಂದ ಖಾನಾಪುರಕ್ಕೆ ಮರಳ್ತಾನೆ. ಅಲ್ಲಿ ತೆಲಗಿಯನ್ನ ತುಂಬಾ ದಿನದಿಂದ ಗಮನಿಸ್ತಾ ಇರೋ ಶೌಕತ್ ಅನ್ನೋ ಒಬ್ಬ ವ್ಯಕ್ತಿ ಈತನಿಗೆ ನೀನು ಮುಂಬೈಗೆ ಬಾ, ನಾನಿಗೆ ಕೆಲಸ ಕೊಡ್ತೇನೆ ಅಂತ ಹೇಳ್ತಾನೆ. ಮುಂದೆ ಶೌಕತ್ ತೆಲಗಿಯನ್ನ ಮುಂಬೈಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಇದ್ದ ತನ್ನ ಗೆಸ್ಟ್ ಹೌಸ್ ಬಿಸ್ನೆಸ್ ಅನ್ನ ನೋಡ್ಕೊಳ್ಳೋಕೆ ಹೇಳ್ತಾನೆ. ಸ್ವಲ್ಪ ದಿನ ಅಲ್ಲೇ ಕೆಲಸ ಮಾಡಿದ ತೆಲಗಿ ಅದೇ ಶೌಕತ್ ಅನ್ನೋ ವ್ಯಕ್ತಿಯ ಮಗಳನ್ನ ಪ್ರೀತಿ ಮಾಡ್ತಾನೆ. ಆಗ ಶೌಕತ್ ಕೂಡ ಇವರ ಪ್ರೀತಿಯನ್ನ ಒಪ್ಕೊಂಡು ಅವರಿಗೆ ಮದುವೆಯನ್ನು ಕೂಡ ಮಾಡ್ತಾನೆ. ಆದ್ರೆ ತೆಲಗಿಯ ತಲೆಯಲ್ಲಿ ಯಾವಾಗ್ಲೂ ಪ್ಯಾರಾಸೈಟ್ ತರ ಕಾಡ್ತಾ ಇರೋ ತಾನು ಹೆಚ್ಚೆಚ್ಚು ದುಡ್ಡು ಮಾಡ್ಬೇಕು, ದೊಡ್ಡ ಶ್ರೀಮಂತನಾಗ್ಬೇಕು ಅನ್ನೋ ಯೋಚನೆ ಮಾತ್ರ ಆತನನ್ನ ಬಿಟ್ಟಿರೋದಿಲ್ಲ. ಹೀಗಾಗಿ ಆತನ ಗಮನ ಟ್ರಾವೆಲ್ ಏಜೆನ್ಸಿ ಬಿಸಿನೆಸ್ ಅಂತ ಹರಿಯುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಗಲ್ಫ್ ದೇಶಕ್ಕೆ ಹೆಚ್ಚಿನ ಮ್ಯಾನ್ ಪವರ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಕರೀಂ ತೆಲಗಿ ಯಾರ ಹತ್ರ ಸರಿಯಾದ ದಾಖಲೆಗಳಿಲ್ವೋ ಅವರನ್ನು ಕೂಡ ನಕಲಿ ದಾಖಲೆಗಳನ್ನ ತಯಾರಿಸಿ ಗಲ್ಫ್ ದೇಶಕ್ಕೆ ಕಳುಹಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಈ ಒಂದು ಕೆಲಸ ಬಹಳ ದಿನ ನಡೆಯೋದಿಲ್ಲ. ಇದರಿಂದ ಆತನಿಗೆ ಅಲ್ಪಾವಧಿ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ನಕಲಿ ದಾಖಲೆ ವಿಚಾರವಾಗಿ ಜೈಲಿಗೆ ಹೋಗಿದ್ದ ತೆಲಗಿ ಈಗಾಗಲೇ ಷೇರು ಪತ್ರಗಳನ್ನು ನಕಲಿ ಮಾಡಿದ ಆರೋಪದಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿರುವ ಸ್ಟ್ಯಾಂಪ್ ವೆಂಡರ್ ರಾಮ್ ರತನ್ ಸೋನಿಯನ್ನ ಭೇಟಿಯಾಗ್ತಾನೆ. ತೆಲಗಿ ರಾಮ್ ರತನ್ ಸೋನಿಯ ಎಲ್ಲ ದಂಧೆಯನ್ನ ತಿಳಿದುಕೊಂಡು ಶಿಕ್ಷೆಯನ್ನ ಪೂರ್ಣಗೊಳಿಸಿದ ನಂತರ ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ನಿಂದ ಸ್ಥಗಿತಗೊಂಡ ಮುದ್ರಣ ಯಂತ್ರಗಳನ್ನ ಖರೀದಿಸಬೇಕು ಅನ್ಕೋತಾನೆ. ಆದ್ರೆ ಹೈ ಸೆಕ್ಯೂರಿಟಿಯಲ್ಲಿರೋ ಆ ಯಂತ್ರಗಳನ್ನ ಖರೀದಿಸುವುದು ಅಷ್ಟೊಂದು ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ. ಅದಕ್ಕಾಗಿ ತೆಲಗಿ ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ನ ಡೈರೆಕ್ಟರ್ಗೆ ಲಂಚದ ಆಸೆನ ತೋರಿಸಿ ಈ ಕೆಲಸಕ್ಕೆ ಒಪ್ಪಿಸ್ತಾನೆ. ಅಲ್ಲಿಂದಲೇ ಅಬ್ದುಲ್ನ ಸ್ಕ್ಯಾಮ್ನ ಮೊದಲನೇ ಹಂತ ಶುರುವಾಗುತ್ತೆ. ಅದಾದ್ಮೇಲೆ ಸ್ಟ್ಯಾಂಪ್ ಮುದ್ರಣ ಮಾಡಲಿಕ್ಕೆ ಬೇಕಾದ ಲೈಸೆನ್ಸ್ ಅನ್ನ ಪಡೆಯೋಕೆ ತೆಲಗಿ ರಾಜಕಾರಣಿಗಳ ಸಹಾಯದಿಂದ ಲೈಸೆನ್ಸ್ ಅನ್ನ ಪಡೆದುಕೊಂಡು ನಕಲಿ ಸ್ಟ್ಯಾಂಪ್ ದಂಧೆಯನ್ನ ಶುರು ಮಾಡ್ತಾನೆ. ಸ್ವಲ್ಪ ದಿನದ ನಂತರ ತೆಲಗಿ ಮತ್ತು ಆ ರಾಜಕಾರಣ ನಡುವೆ ಪ್ರಾಫಿಟ್ ಶೇರಿಂಗ್ ವಿಷಯದಲ್ಲಿ ವಾಗ್ವಾದವಾಗಿ ಆತನ ಲೈಸೆನ್ಸ್ ಕೂಡ ರದ್ದಾಗತ್ತೆ. ಆದ್ರೂ ಕೂಡ ಛಲ ಬಿಡದ ತೆಲಗಿ ತನ್ನ ಸಹೋದರ ಮತ್ತು ಇನ್ನೂ 3 ಜನರನ್ನ ತೆಗೆದುಕೊಂಡು ಇಂಡೋರ್, ಪುಣೆ, ಡೆಲ್ಲಿ
ಮುಂಬೈನಲ್ಲಿ ಮತ್ತು ಬೆಂಗಳೂರಿನಲ್ಲಿ 4 ಬೇರೆ ಬೇರೆ ಹೆಸರಿನ ಕಂಪನಿಗಳನ್ನ ಶುರು ಮಾಡ್ದ. ಅವರ ಹೆಸರ ಮೇಲೆ ಮತ್ತೆ ಸ್ಟಾಂಪ್ ಪ್ರಿಂಟಿಂಗ್ ಲೈಸೆನ್ಸ್ ಅನ್ನ ಪಡೆದ. ಮತ್ತೆ ತನ್ನ ಕಂಪನಿಯ ಸೇಲ್ಸ್ ಅನ್ನ ಹೆಚ್ಚಿಸಲಿಕ್ಕೆ 300 ಜನ MBA ಗ್ರಾಜುಯೇಟ್ಸ್ ಅನ್ನ ಹೈರ್ ಮಾಡ್ದ. ಅವರು ತಮ್ಮ ಕಂಪನಿಯ ಲೈಸೆನ್ಸ್ ಅನ್ನ ತೋರಿಸಿ ಬೇರೆ ಬೇರೆ ಕಂಪನಿಗಳಿಗೆ ಸ್ಟಾಂಪ್ ಅನ್ನ ಬಲ್ಕ್ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಆದ್ರೆ ಅವರಿಗೂ ಸಹ ತಾವು ಫೇಕ್ ಸ್ಟಾಂಪ್ ಮಾರುತ್ತಿದ್ದೇವೆ ಎಂಬುದರ ಅರಿವಿರುವುದಿಲ್ಲ. ಅಷ್ಟೊಂದು ಗುಪ್ತವಾಗಿ ತೆಲಗಿ ತನ್ನ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರ್ತಾನೆ. ಹೀಗೆ ತೆಲಗಿ ಕೋಟಿ ಕೋಟಿ ಗಳಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಒಂದು ದಿನ ಬಾರ್ ಡ್ಯಾನ್ಸರ್ ಮೇಲೆ 93 ಲಕ್ಷ ಕೂಡ ಖರ್ಚು ಮಾಡಿದ್ದ. ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕ್ಯಾಮರ್ಸ್ ಫೇಕ್ ಸ್ಟಾಂಪ್ ದಂಧೆಗೆ ಕಾಲಿಡಲು ಪ್ರಾರಂಭಿಸಿದರು. ಅವಾಗಲೇ ಇದರ ಬಗ್ಗೆ ತನಿಖೆಗಳಾಗಲು ಪ್ರಾರಂಭಿಸಿದವು. ನಂತರ ಈ ಹಗರಣ ಪುಣೆ ಪೊಲೀಸರ ಗಮನಕ್ಕೆ ಬಂದು ಅಬ್ದುಲ್ ಅವರನ್ನ 2001ರಲ್ಲಿ ಬೆಂಗಳೂರಿನಲ್ಲಿ ಬಂಧಿಸಲಾಯಿತು ಮತ್ತು 2007ರಲ್ಲಿ ಆತನಿಗೆ 30 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು. ಹೀಗೆ ಈತನ ವಿರುದ್ಧ ಹಲವಾರು ಕೇಸ್ಗಳು ದಾಖಲಾದವು. ಆಗಿನಿಂದ ಸುಮಾರು 17 ವರ್ಷ ಜೈಲಿನಲ್ಲೇ ಕಳೆದ ತೆಲಗಿ 2017ರಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಸಾವಿಗೆ ನಿಜವಾದ ಕಾರಣ ಏನಂತ ಇನ್ನೂ ತಿಳಿದು ಬಂದಿಲ್ಲ. ಅದರ ಹಿಂದೆ ಆರೋಗ್ಯದ ಸಮಸ್ಯೆಯೂ ಇರಬಹುದು ಅಥವಾ ರಾಜಕಾರಣಿಗಳ ಕೈವಾಡವೂ ಇರಬಹುದು. ಅಬ್ದುಲ್ ಕರೀಂ ಲಾಲ್ ತೆಲಗಿಯ ನಿಧನದ 1 ವರ್ಷದ ನಂತರ ನಾಸಿಕ್ ಸೆಷನ್ಸ್ ನ್ಯಾಯಾಲಯವು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಪ್ರಕರಣವನ್ನ ಖುಲಾಸೆಗೊಳಿಸಿದೆ. ಇವರ ಪತ್ನಿ ಪುಣೆ ಸೆಷನ್ಸ್ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡುವ ಮುಂಚೆಯೇ ಸ್ವಪ್ರೇರಿತವಾಗಿ 100 ಕೋಟಿಯ ಆಸ್ತಿಯನ್ನ ಸರ್ಕಾರದ ವಶಕ್ಕೆ ನೀಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ.